ಪೇತ್ರ ಪ್ರಾರ್ಥನೆ ಮಾಡಿದ್ದು ನೀನೇ ಆದ್ರೆ ನೀರಿನ ಮೇಲೆ ನಡೆದು ನಿನ್ನ ಬಳಿಗೆ ಬರಲಿಕ್ಕೆ ಅಪ್ಪಣೆ ಕೊಡು ಅಂತ ಮಾತ್ರನೇ ಪ್ರಾರ್ಥನೆ ಮಾಡಿದ್ದು. ಏಸು ಕೊಟ್ಟಿದ್ದು ಉತ್ತರ ಬಾ ಅಂತಾನೆ, ಮುಳುಗಲಿಕ್ಕಲ್ಲ. ಅರ್ಥ ಆದವ್ರಿಗಾಗಿ ಸ್ತೋತ್ರ. ಮುಳುಗಲಿಕ್ಕಲ್ಲ. ಹಲ್ಲೆಲೂಯಾ. ನೀನ್ ಏನ್ ಪ್ರಾರ್ಥನೆ ಮಾಡ್ತೀಯೋ ಅದನ್ನಾಗಿದೆ ದೇವರು ನೆರವೇರಿಸೋದು. ನೀನ್ ಏನನ್ನ ನೋಡ್ತೀಯೋ ಅದನ್ನಾಗಿದೆ ದೇವರು ನೆರವೇರಿಸೋದು. ನೀನ್ ಏನನ್ನ ನಂಬುತ್ತಿದ್ಯೋ ಅದನ್ನಾಗಿದೆ ದೇವರು ನೆರವೇರಿಸೋದು. ಪೇತ್ರ ಕೇಳಿದ್ದು ನೀನೇ ಆದ್ರೆ ನೀರಿನ ಮೇಲೆ ನಡೆದು ನಿನ್ನ ಬಳಿಗೆ ಬಾ ಅಂತ ಅನುಮತಿ ಕೊಡುವಂತ. ಏಸು ಅನುಮತಿ ಕೊಟ್ಟಿದ್ದು ನೀರಿನ ಮೇಲೆ ನಡಿಲಿಕ್ಕೆ. ಬಿರುಗಾಳಿ ಬರ್ತದೆ ಪೇತ್ರನೇ, ನಿನ್ನ ಮುಳುಗ್ತೀಯ ಪೇತ್ರನೇ, ನಿನ್ನ ಕತೆ ಮುಗಿಯುತ್ತೆ ಪೇತ್ರನೇ ಅಂತಲ್ಲ ಯೇಸು ಸ್ವಾಮಿ ಹೇಳ್ತಿರೋದು. ಪೇತ್ರನೇ ನೀನ್ ಪ್ರಾರ್ಥನೆ ಮಾಡಿದ್ದು ನೀರಿನ ಮೇಲೆ ನಡಿಲಿಕ್ಕೆ. ಏಸು ಅನುಮತಿ ಕೊಟ್ಟಿದ್ದು ಅದಕ್ಕೆ ಮಾತ್ರವೇ. ಮುಳುಗುವಂತ ಪದ್ಧತಿಯನ್ನ ಗಾಳಿ ಸಮುದ್ರವು ಕೂಡ ಹೊಂದಿಕೊಂಡಿಲ್ಲ. ಮುಳುಗುವಂತ ಪದ್ಧತಿಯನ್ನ ನೀನು ಕೂಡ ಹೊಂದಿಕೊಂಡಿಲ್ಲ. ಸಮುದ್ರ ನಿನ್ನನ್ನ ಭಯಪಡಿಸಬಹುದು, ಸಮುದ್ರ ನಿನ್ನನ್ನ ಹೆದರಿಸಬಹುದು, ಬಿರುಗಾಳಿಗಳು ನಿನ್ನನ್ನ ಭಯಪಡಿಸಬಹುದು, ಸಮುದ್ರದ ಅಲೆಗಳು 1000 ಅಡಿಯ ಎತ್ತರಕ್ಕೆ ಎದ್ದು ನಿಂತು ನಿನ್ನನ್ನ ಭಯಪಡಿಸಬಹುದು. ಆದ್ರೆ ನಾನು ಒಂದು ಮಾತನ್ನ ಆತ್ಮದಲ್ಲಿ ಪ್ರವಾದಿಸಿ ಹೇಳ್ತೇನೆ, ಅದ್ಯಾವುದು ಕೂಡ ನಿನ್ನನ್ನ ಮುಳುಗಿಸುವಂತ ಪರ್ಮಿಷನ್ ಅನ್ನ ಯೇಸುವಿನಿಂದ ಹೊಂದಿಕೊಂಡಿಲ್ಲ. ಯೇಸುವಿನಿಂದ ಬಂದಂತ ಒಂದೇ ಒಂದು ಆಜ್ಞೆ, ಪೇತ್ರನು ನೀರಿನ ಮೇಲೆ ನಡೆದು ನನ್ನ ಬಳಿಗೆ ಬರಬೇಕಂತ ಅಷ್ಟೇ. ಅದಕ್ಕೆ ಭಕ್ತನಾಡ್ತಾನೆ, ಸಮುದ್ರ ನಿನ್ನ ಕಂಡು ಎದರಿ ಓಡಿತಯ್ಯ, ಸಮುದ್ರ ನಿನ್ನ ಕಂಡು ಎದರಿ ಓಡಿತಯ್ಯ, ಯೋಧ ನಿನ್ನ ಕಂಡು ಹಿಂಜಾರಿ ಹೋಯಿತಯ್ಯ, ಯೋಧ ನಿನ್ನ ಕಂಡು ಹಿಂಜಾರಿ ಹೋಯಿತಯ್ಯ. ಹಲ್ಲೆಲೂಯಾ. ಮಕ್ಕಳ, ನೀನ್ ಏನ್ ಪ್ರಾರ್ಥನೆ ಮಾಡ್ತಿದ್ಯೋ ಅದನ್ನೇ ದೇವರು ನೆರವೇರಿಸಲಿಕ್ಕೆ ಅನುಮತಿ ಮಾಡೋದು. ಯೇಸುವೆ ಬಾ ಅಂತ ಹೇಳಿದ್ಮೇಲೆ ನೀನ್ ಎಲ್ಲಿಂದ ಮುಳುಗ್ತೀಯ? ನಿನ್ನ ಸೇವೆ ಹೆಂಗ್ ಮುಳುಗ್ತದೆ, ನಿನ್ನ ಪ್ರಾರ್ಥನೆ ಹೆಂಗ್ ಮುಳುಗ್ತದೆ, ನಿನ್ನ ಕುಟುಂಬ ಹೆಂಗ್ ಮುಳುಗ್ತದೆ? ಬಿರುಗಾಳಿಯನ್ನ ನೋಡಿ, ಸಮುದ್ರದ ಅಲೆಗಳನ್ನ ನೋಡಿ ಪೇತ್ರ ಮುಳುಗಲಿಕ್ಕೆ ಪ್ರಾರಂಭ ಮಾಡ್ದ. ಈಗ ಹಿಂದೆ ಕೂತಿರುವಂತ ಆ ದೋಣಿಯಲ್ಲಿ ಸೇಫ್ ಆಗಿ ಕೂತಿರುವಂತ ಶಿಷ್ಯಂದ್ರು ಹೇಳ್ತಿರೋದು ಗೊತ್ತಾ? ನಾನು ಆಗ್ಲೇ ಹೇಳ್ದೆ ಅವನಿಗೆ, ಅದು ದೆವ್ವ, ಅದು ಭೂತ, ಅದು ಹೋಗ್ಬೇಡ, ಮುಳುಗ್ತೀಯ, ಸಾಯ್ತೀಯ ಅಂತ ಹೇಳ್ದೆ. ನನ್ನ ಮಾತು ಕೇಳಿಲ್ಲ ಇವನು. ನೋಡಿ ಈಗ ಮುಳುಗ್ತಾ ಇದ್ದಾನೆ, ಈಗ ಹೋಗಂಗಿಲ್ಲ ಬಿಡಂಗಿಲ್ಲ, ಸಾಯ್ತಾ ಇದ್ದಾನಲ್ಲ ಅಂತ ಅಂದ್ಬಿಟ್ಟು ಹಿಂದ್ಗಡೆ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಈ ಚಲಿಕೆ ಗೊತ್ತಿದ್ದು ಒಬ್ಬ ಬೆಸ್ತನಾಗಿದ್ದಾನೆಂಬುದಾಗಿ ಯೇಸುವಿಗೆ ಗೊತ್ತಿದ್ದು, ಒಬ್ಬ ಮೀನುಗಾರನಾಗಿದ್ದಾನೆಂಬುದಾಗಿ ಯೇಸುವಿಗೆ ಗೊತ್ತಿದ್ದು, ನೀರಿನ ಆಳದಲ್ಲಿ ಅವನಿಗೆ ಸಂಚರಿಸಲಿಕ್ಕೆ ಸಾಧ್ಯ ಎಂಬುದಾಗಿ ಯೇಸುವಿಗೆ ಗೊತ್ತಿದ್ದು, ಅವನು ಮುಳುಗುವಾಗ ಕೈಗಳನ್ನು ಚಾಚಿ ಗುರುವೇ ಎಂಬುದಾಗಿ ಕರೆಯುವಾಗ ಅವನ ಕರ ಹಿಡಿದು ಎತ್ತಿದಂತ ಯೇಸು ಈಗಲೂ ಕೂಡ ನಮ್ಮ ಮಧ್ಯದಲ್ಲಿ ಇದ್ದಾನೆ. ಮುಳುಗೋದನ್ನ ಕಂಡಂತ ಶಿಷ್ಯಂದ್ರೆ ಮತ್ತೆ ಯೇಸುವಿನೊಟ್ಟಿಗೆ ನಡೆಯೋದನ್ನು ಕೂಡ ಕಾಣ್ತಾ ಇದ್ದಾರೆ. ನೀನ್ ಪ್ರಾರ್ಥನೆ ಮಾಡೋನೆ, ನೀನ್ ಆರಾಧನೆ ಮಾಡೋನೆ, ನೀನ್ ದೇವರ ಮಗನೇ. ಅದ್ರ ಪರಿಸ್ಥಿತಿ ಕಂಡು ನೀನು ಮುಳುಗ್ತಿದೆ ಅಂತ ಗೊತ್ತಿದ್ರು ನನ್ನ ಯೇಸು ನಿನ್ನನ್ನು ಬಿಟ್ಕೊಡಲ್ಲ. ಮುಳುಗುವಾಗ ಏನೇನೆಲ್ಲ ಅನುಭವ ಆಯ್ತು ಅಂತ ದೇವ್ರಿಗೆ ಸ್ತೋತ್ರ ಹೇಳು. ಯಾಕೆ ಗೊತ್ತಾ? ಮತ್ತೆ ನೀನು ಮುಳುಗಬಾರ್ದು, ಮತ್ತೆ ನೀನು ಬೀಳಬಾರ್ದು ಅಂತೇಳಿ ಮತ್ತೆ ದೇವರು ನಿನ್ನನ್ನು ಒಂಟಿಯಾಗಿ ಬಿಡೋದಿಲ್ಲ. ಜೊತೆಲಿ ಬರ್ತಾನವನು, ಜೊತೆಲಿ ಬರ್ತಾನವನು. ಹಲ್ಲೆಲೂಯಾ. ಅವನ ಜೊತೆಲಿ ಬರ್ತಾನವನು. ನಿನ್ನ ಕರ ಹಿಡಿದು ನಡೆಸ್ತಾನೆ, ನಿನ್ನನ್ನು ಬಂಡೆ ಮೇಲೆ ನಿಲ್ಲಿಸ್ತಾನೆ. ಹಲ್ಲೆಲೂಯಾ. ಕರ ಹಿಡಿದು ನಡೆಸುವನು, ಬಂಡೆ ಮೇಲೆ ನಿಲ್ಲಿಸುವನು, ಕರ ಹಿಡಿದು ನಡೆಸುವನು, ಬಂಡೆ ಮೇಲೆ ನಿಲ್ಲಿಸುವನು. ಅವನ ಕರ ಹಿಡಿದು ನಡೆಸಲಿಕ್ಕೆ ಶಕ್ತನಾದಂತ ದೇವರಾಗಿದ್ದಾನೆ. ಯಾವ ನೀರಲ್ಲಿ ನೀನು ಮುಳುಗ್ದೋ ಅದೇ ನೀರಿನ ಮೇಲೆ ಮತ್ತೆ ನೀನು ನಡೀತೀಯ. ಸಾಧ್ಯನಾ? ನನ್ನ ಯೇಸುವಿನಿಂದ ಇದು ಸಾಧ್ಯ. ಯಾವ ಬಿಸ್ನೆಸ್ ಅಲ್ಲಿ ನೀನು ಮುಳುಗೋ ಅದೇ ಬಿಸ್ನೆಸ್ ಅಲ್ಲಿ ಮತ್ತೆ ನಿನ್ಗೆ ಸಕ್ಸಸ್ ಆಗೋ ರೀತಿ ನನ್ನ ದೇವ್ರು ಮಾರ್ಪಡಿಸ್ತಾನೆ. ಯಾವ ಕುಟುಂಬದಿಂದ ನೀನು ಬೇರ್ಪಟ್ಟು ಮತ್ತೆ ಅದೇ ಕುಟುಂಬ ದೇವ್ರು ಒಂದು ಮಾಡ್ತಾನೆ. ಯಾವ ಸೇವೆಯಲ್ಲಿ ನೀನು ಸೋತೋದ ಅದೇ ಸೇವೆಯಲ್ಲಿ ದೇವ್ರು ನಿನ್ನ ಮೇಲೆ ಎತ್ತುತ್ತಾರೆ. ಹಲ್ಲೆಲೂಯಾ. ಮುಳುಗದನ್ನ ಕಣ್ಣು ನೀನು ಮುಳುಗಲಿ ಅಂತ ಬಿಟ್ಟು ಹೋಗುವಂತ ಒಬ್ಬ ಮನುಷ್ಯನನ್ನೆಲ್ಲ ನೀನು ಆರಾಧನೆ ಮಾಡ್ತಿರೋದು. ಮುಳುಗುವಾಗ ತಕ್ಷಣ ಓಡಿ ಬಂದು ನಿನ್ನನ್ನ ಕರದಲ್ಲಿ ಹಿಡಿದು ಮೇಲೆತ್ತುವಂತ ಅಪ್ಪನನಾಗಿದೆ ನೀನು ಆರಾಧನೆ ಮಾಡ್ತಿರೋದು. ಕರ ಹಿಡಿದು ನಡೆಸುವನು, ಬಂಡೆ ಮೇಲೆ
ಕರ ಹಿಡಿದು ನಡೆಸುವ ಬಂಡೆ ಮೇಲೆ ನಿಲ್ಲಿಸು